ಆತ್ಮೀಯ ಶಿಕ್ಷಕ ಬಾಂಧವರೇ, ವೆಲ್ಕಮ್ ಟು ನೀಡ್ಸ್ ಆಫ್ ಟೀಚರ್ಸ್ ಚಾನಲ್. ಆತ್ಮೀಯರೇ, ಈ ವಿಡಿಯೋದಲ್ಲಿ ನಾವು DSCRT ವೆಬ್ಸೈಟ್ಗೆ ಹೋಗಿ ಹೇಗೆ ಸೇತುಬಂಧ ಸಾಹಿತ್ಯವನ್ನು ಪಡೆದುಕೊಳ್ಳುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮೀಯ ಶಿಕ್ಷಕ ಬಾಂಧವರೇ, ನಾವು DSCRT ವೆಬ್ಸೈಟ್ನಲ್ಲಿ ಹೋಗಲು ಗೂಗಲ್ ಸರ್ಚನ್ನು ಉಪಯೋಗಿಸ್ಕೊಳ್ಳೋಣ. ಗೂಗಲ್ ಸರ್ಚ್ನಲ್ಲಿ ಕ್ಲಿಕ್ ಮಾಡಿದಾಗ DSCRT ಅಂತ ಟೈಪ್ ಮಾಡಬೇಕು. DSCRT ಅಂತ ಟೈಪ್ ಮಾಡಿದಾಗ ಇಲ್ಲಿ ಮೊದಲನೇದಾಗಿ DSCRT ಇದೆ. ಈ DSCRT ವೆಬ್ಸೈಟು ಈ ರೀತಿ ನಮಗೆ ತೆರೆದುಕೊಳ್ಳುತ್ತೆ. ಈ DSCRT ವೆಬ್ಸೈಟನ್ನು ಮತ್ತೆ ನಾವು ಕ್ಲಿಕ್ ಮಾಡಿದಾಗ ನಮಗೆ DSCRT ಹೋಮ್ ಪೇಜ್ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಈ DSCRT ಹೋಮ್ ಪೇಜ್ನಲ್ಲಿ ನಮಗೆ ಸೇತುಬಂಧ ಲಿಟ್ರೇಚರ್ ಇಲ್ಲಿದೆ. ಸೇತುಬಂಧ ಲಿಟ್ರೇಚರ್, ಈ ಸೇತುಬಂಧ ಲಿಟ್ರೇಚರನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲ ತರಗತಿಯ ಸೇತುಬಂಧ ಸಾಹಿತ್ಯ ನಮಗಿಲ್ಲಿ ಸಿಗುತ್ತೆ. ಈ ಸೇತುಬಂಧ ಸಾಹಿತ್ಯ ನಮಗೆ ಯಾವ ತರಗತಿ ಬೇಕು ಆ ತರಗತಿ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ನಾನಿಲ್ಲಿ 4ನೇ ತರಗತಿಯ ಒಂದು ಸಾಹಿತ್ಯದ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಈ 4ನೇ ತರಗತಿಯಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, ಮರಾಠಿ, ಉರ್ದು, ತಮಿಳು, ತೆಲುಗು ಎಲ್ಲ ಇದೆ. ನಿಮಗೆ ಇಲ್ಲಿ ಭಾಷೆಗಳು ಸಿಗ್ತವೆ. ಅದೇ ರೀತಿ ಇಲ್ಲಿ ಕನ್ನಡ ಮೀಡಿಯಂ ಅಂತ ಒತ್ತಿದಾಗ EVS ಅಂದರೆ ಪರಿಸರ ಅಧ್ಯಯನ ಮತ್ತು ಗಣಿತ, ಕನ್ನಡ ಮಾಧ್ಯಮದ ಪರಿಸರ ಮತ್ತು ಗಣಿತದ ಒಂದು ಸಾಹಿತ್ಯ ಸಿಗ್ತಾ ಹೋಗ್ತದೆ. ಅದು PDF ರೂಪದಲ್ಲಿ ಇರ್ತದೆ. ನೀವು ಅದನ್ನು ಅಡೋಬ್ ಅಕ್ರೋಬೈಟ್ನಲ್ಲಿ ನೀವೇನು ಮಾಡ್ಕೋಬೋದು ಅಂದರೆ ಅದನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ಅಡೋಬ್ ಅಕ್ರೋಬ್ಯಾಟ್ನಲ್ಲಿ ನಮಗೆ ಸೇತುಬಂಧ 2023-24 ಪರಿಸರ ಅಧ್ಯಯನ 4ನೇ ತರಗತಿ ಸುಗಮಕಾರ ಕೈಪಿಡಿ ಅಂತಕ್ಕಂಥದ್ದು ಸಿಗ್ತದೆ. ಈ ಸೇತುಬಂಧ 23-24 ಅಂತ ನೀವು ವಿಚಾರ ಮಾಡಬೇಡಿ. ಇದೇ ಸಾಹಿತ್ಯವನ್ನು ನಾವು 24-25 ಸಾಲಿನಲ್ಲಿ ಕೂಡ ನಾವು ಬಳಸ್ಕೊಳ್ತಾ ಇದ್ದೇವೆ. ಈ ಒಂದು ಸೇತುಬಂಧದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಬುನಾದಿ ಸಾಮರ್ಥ್ಯಗಳಾಗಲಿ ಅಥವಾ ಯಾವುದೇ ಚಟುವಟಿಕೆಗಳಾಗಲಿ ನಾವು ಬಳಸ್ತಾ ಹೋಗ್ಬೋದು. ನಂತರ ನಾವು ಮತ್ತೆ ವಾಪಸ್ ವೆಬ್ಸೈಟ್ಗೆ ಹೋಗೋಣ. ಅದೇ ರೀತಿಯಾಗಿ ನಾವು ಇಂಗ್ಲೀಷ್ ಮೀಡಿಯಂ ಅಂತ ಒತ್ತಿದಾಗ ಅಲ್ಲಿ ಕೂಡ ಪರಿಸರ ಮತ್ತು ಗಣಿತ ಅಂತ ಬರ್ತದೆ. ಇಂಗ್ಲೀಷ್ ಮೀಡಿಯಮ್ಮಿನ ಬುನಾದಿ ಸಾಮರ್ಥ್ಯಗಳು, ಇಂಗ್ಲೀಷ್ ಮೀಡಿಯಂನ ಚಟುವಟಿಕೆಗಳು ನಮಗೆ ಸಿಗ್ತವೆ. ಅದೇ ರೀತಿ ನಾನು 6th ಸ್ಟ್ಯಾಂಡರ್ಡ್ ಅಂತ ಕ್ಲಿಕ್ ಮಾಡಿದಾಗ 6th ಸ್ಟ್ಯಾಂಡರ್ಡ್ 6ನೇ ತರಗತಿಯ ಎಲ್ಲ ಒಂದು ಭಾಷೆಗಳು ಇಲ್ಲಿ ನಮ್ಮ ಕಣ್ಣೆದುರಿಗೆ ತೆರೆದುಕೊಳ್ತವೆ. ಕನ್ನಡ ಮೀಡಿಯಂ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ವಿಜ್ಞಾನ, ಸೋಷಿಯಲ್, ಸಮಾಜ ಮತ್ತು ಮ್ಯಾಥಮೆಟಿಕ್ಸಿನ ಸಾಹಿತ್ಯ ನಮಗೆ ಲಭ್ಯವಿದೆ. ಈ ಒಂದು ಮ್ಯಾಥಮೆಟಿಕ್ಸ್ ಸಾಹಿತ್ಯದ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅದು ಕೂಡ PDF ರೂಪದಲ್ಲಿ ನಮಗೆ ಸಿಗುತ್ತೆ. ಅದನ್ನು ಕೂಡ ಅಡೋಬ್ ಅಕ್ರೋಬೈಟ್ನಲ್ಲಿ ನಾವು ಕೂಡ ನೋಡ್ಕೋಬೋದು. ಇಲ್ಲಿ ಅಡೋಬ್ ಅಕ್ರೋಬೈಟ್ನಲ್ಲಿದೆ ಶಿಕ್ಷಕರ ಕೈಪಿಡಿ ಸೇತುಬಂಧ ಸಾಹಿತ್ಯ 23-24. ಈ ಒಂದು ಕೈಪಿಡಿ ಮೂಲಕ ನಾವು ಇಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಹಾಗೂ ಬುನಾದಿ ಸಾಮರ್ಥ್ಯಗಳನ್ನು ಬಳಸ್ಕೊಂಡು ನಾವು ಈ ಒಂದು ಸೇತುಬಂಧವನ್ನು ಮಾಡ್ಕೋಬೋದು. ನಾನು ಮತ್ತೆ ವೆಬ್ಸೈಟ್ಗೆ ಹೋಗ್ತೀನಿ. ಈ ರೀತಿಯಾಗಿ ನಿಮಗೆ ಲ್ಯಾಂಗ್ವೇಜಸ್ ಬೇಕಾದರೆ ಲ್ಯಾಂಗ್ವೇಜಸ್ ಬರುತ್ತೆ, ಭಾಷೆಗಳು ಬರ್ತದೆ. ಕನ್ನಡ ಮೀಡಿಯಂ ಅಂತ ಓದಿದರೆ ಕನ್ನಡ ಮಾಧ್ಯಮದ ವಿಜ್ಞಾನ, ಗಣಿತ ಮತ್ತು ಸಮಾಜ ಸಾಹಿತ್ಯ ಸಿಗುತ್ತದೆ. ಅದೇ ರೀತಿಯಾಗಿ ಇಂಗ್ಲೀಷ್ ಮೀಡಿಯಂ ಅಂತ ಓದಿದಾಗ ಇಂಗ್ಲೀಷ್ ಮಾಧ್ಯಮದ ವಿಜ್ಞಾನ, ಸಮಾಜ ಮತ್ತು ಗಣಿತ ಸೇತುಬಂಧ ಸಾಹಿತ್ಯ ಸಿಗ್ತಾ ಹೋಗ್ತದೆ. ನೀವು ಇಲ್ಲಿ ಎಲ್ಲ ತರಗತಿಗಳು ಇದ್ದಾವೆ. 10th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಮತ್ತು ಹಾಗೆ ವಿದ್ಯಾಪ್ರವೇಶ, ಕಲಿನಲ್ಲಿ 2, ಕಲಿನಲ್ಲಿ 3 ಎಲ್ಲ ತರಗತಿಯ ಸೇತುಬಂಧ ಸಾಹಿತ್ಯ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ. ನೀವು ನೇರವಾಗಿ ಹೋಗಿ ಅಲ್ಲಿ ಯಾವ ತರಗತಿ ಬೇಕೋ ಆ ತರಗತಿ ಮೇಲೆ ಕ್ಲಿಕ್ ಮಾಡಿರಿ, ನಿಮಗೆ ಭಾಷೆ ಸಿಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಕೋರ್ ಸಬ್ಜೆಕ್ಟ್ಗಳು ಸಿಗ್ತವೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ಕ್ಲಿಕ್ ಮಾಡಿದರೆ ಇಂಗ್ಲೀಷ್ ಭಾಷೆಯಲ್ಲಿ ಸಾಹಿತ್ಯ ಸಿಗ್ತಾ ಹೋಗ್ತದೆ. ಇದನ್ನು ನೀವು ಅಡೋಬ್ ಅಕ್ರೋಬೈಟ್ನಲ್ಲಿ ತೆರೆದುಕೊಂಡು ಅದರಲ್ಲಿ ನೋಡಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಸೇತುಬಂಧ ಸಾಹಿತ್ಯವನ್ನು ಪಡೆದುಕೊಳ್ಬೋದು. ಆತ್ಮೀಯರೇ, ಇದುವರೆಗೂ DSCRT ವೆಬ್ಸೈಟ್ನಲ್ಲಿ ಸೇತುಬಂಧ ಸಾಹಿತ್ಯವನ್ನು ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಂಡೆವು. ತಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು.